ರೀತಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಪೊಲೀಸ್ ಅಂದ್ರೆ ಮಿಲಿಟರಿ ಬಿಟ್ರೆ ನೆಕ್ಸ್ಟ್ ಪೊಲೀಸೇ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ. ಪೊಲೀಸರು ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡೋ ಅವಕಾಶ ಕಾನೂನಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ. ಆದ್ರೆ ಚಿಕ್ಕಮಂಗ್ಳೂರಲ್ಲಿ ಡೈರೆಕ್ಟ್ ಆಗಿ ಯಾರೋ ಲಾಯರ್ಗೆ ಹೊಡೆದ್ರು ಅಂತ ಹೇಳಿ ಗಲಾಟೆ ಆದಾಗ ಡೈರೆಕ್ಟ್ ಆಗಿ ಚಿಕ್ಕಮಂಗ್ಳೂರಲ್ಲಿ ಪೊಲೀಸರೆಲ್ಲ ಬಂದು 100 ಜನ ಸ್ಟ್ರೈಕ್ ಅನ್ನ ಕೂತ್ಕೊಂತಾರೆ. ನಾನು ಅದಕ್ಕೆ ಹೇಳಿದ್ದು, ಲಾ ಅಂಡ್ ಆರ್ಡರ್ ಪೊಸಿಷನ್ ಅಲ್ಲ, ಇಂಟೆಲಿಜೆನ್ಸ್ ಎಲ್ಲಿದೆ? ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಪೊಲೀಸರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೇನ್ ಕಂಡು ಹಿಡಿತಾರೆ ಇವರು? ಏನ್ ಮುನಿಯಪ್ಪನವ್ರೆ, ಈಗ ಯಾರೋ ಏನೋ ಉಗ್ರಗಾಮಿಗಳದು ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಪೊಲೀಸ್ ಇಲಾಖೆಯವರು ಸ್ಟ್ರೈಕ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಲ್ಲ. ಎಂತ ಇಂಟೆಲಿಜೆನ್ಸ್ ಇದು? ಚಿಕ್ಕಮಂಗ್ಳೂರಲ್ಲಿ ಗಲಾಟೆ ಆಯ್ತು, ಸ್ಟ್ರೈಕ್ ಆಯ್ತು, ಸರ್ಕಾರ ಏನು ಕ್ರಮ ತೆಗೆದುಕೊಡ್ಲಿಲ್ಲ, ಸ್ಟ್ರೈಕ್ ಮಾಡಿದವ್ರ ಮೇಲೆ ಏನಾದ್ರು ಪನಿಷ್ಮೆಂಟ್ ಆಗಬೇಕಾಯ್ತು, ಏನು ಇಲ್ಲ. ಈ ತರದ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಆಗ್ತಾ ಇರೋದ್ರಿಂದ ಒಂದ್ ರೀತಿ ಪೊಲೀಸರು ಕೂಡ ಮಾಡಲಿ ಒಂದು ಡಿಸ್ಕರೇಜ್ ಆಗಿದ್ದಾರೆ ಅನ್ಸ್ತದೆ. ನನ್ಗನ್ಸ್ತತೆ ಏನೋ ಟ್ರಾನ್ಸ್ಫರ್ ಅಲ್ಲಿ ಬಹಳ ದುಡ್ಡು ಅಂತ ಹೇಳ್ಕೊಂಡು ಅವರೆಲ್ಲ ದುಡ್ಡು ವಸೂಲಿ ಮಾಡಕ್ಕೆ ಕೂತಿದಾರ, ಅಥವಾ ಕಾನೂನು ಸುವ್ಯವಸ್ಥೆ ಕಾಪಾಡುವಂತದ್ಕೆ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನ ಭದ್ರ ಮಾಡುವಂತದ್ಕೆ ಏನಾನ ಕ್ರಮ ತೆಗೆದುಕೊಂತಾರ ಗೊತ್ತಿಲ್ಲ. ನಾನು ಕೂಡ ತಮ್ಮ ಹತ್ರ ವಿನಂತಿ ಮಾಡಿದೆ, ನೀವ್ ಯಾಕೋ ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸ್ವಲ್ಪ ಚಳಿ ಜಾಸ್ತಿನೋ ಏನೋ ಗೊತ್ತಿಲ್ಲ, ನಮ್ ಕಡೆ ತಿರುಗಿ ನೋಡ್ಲೇ ಇಲ್ಲ, ನಮ್ಗೊಂಥರ ಪನಿಷ್ಮೆಂಟ್ ಮಾಡ್ಬಿಟ್ರಿ ಬೆಳಗಾವಿಯಲ್ಲಿ. ಹಾಗೇನಿಲ್ಲ, ನೀವು ಅಲ್ಲಿ ನಿಂತು ಅಲ್ಲೇ ನೋಡಿ ಮಾತಾಡೋದಲ್ಲ, ನನ್ನನ್ನು ನೋಡಿ ಮಾತಾಡೋದಿಲ್ಲ. ನನ್ನನ್ನು ನೋಡಿದ್ರೆ ನಾನು ನಿಮ್ಮನ್ನು ನೋಡ್ತಿದ್ದೆ, ನೀವು ಸಾಧ್ಯ. ಸೊ ನನ್ನನ್ನು ನೋಡಿ ಮಾತಾಡಿ, ನಾನು ನಿಮ್ಮನ್ನು ನೋಡ್ತಾ ಇರ್ತೇನೆ. ನನಗೂ ಒಳ್ಳೇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ ಇವತ್ತೆಲ್ಲ ಪೂರ್ತಿ ಬೆಳಗ್ಗೆಯಿಂದ ತಮ್ಮನ್ನು ನೋಡ್ತಾ ಇದ್ರೆ ಈಗ ನಮ್ ಕಡೆನೆ ಇದ್ದೀರಾ ಅಂತ ಪಕ್ಕ ಅರ್ಥ ಆಗ್ತಾ ಇದೆ. ಈ ಗೋಪಾಲ ಅನೀಶ್ ಇರುವುದು ಎಲ್ಲ ಪಕ್ಷದ ಮಿತ್ರ. ನೋಡೋಣ, ಮುಂದಕ್ಕೆ ನೋಡ್ತೀವಿ. ಅದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.